TCS ಇಂಡಿಯಾಲಿ ಮೋಸ್ಟ್ ಸೆಕ್ಯೂರ್ ಅಂಡ್ ರೆಸ್ಪೆಕ್ಟೆಡ್ IT ಕಂಪ್ನಿ ಅಂದ್ರೆ TCS ಅಂತ ಒಂದು ನೇಮ್ ಬರ್ತಾ ಇತ್ತು. TCS ಅಲ್ಲಿ ಜಾಬ್ ಸಿಕ್ತು ಅಂತಂದ್ರೆ ಒಂದು ಗೌರ್ನಮೆಂಟ್ ಜಾಬ್ ಸಿಕ್ಕಷ್ಟು ಸೇಫ್ ಆಗಿ ಒಂದು ಫ್ಯಾಮಿಲಿ ಫೀಲ್ ಮಾಡ್ತಾ ಇತ್ತು. ಆ ರೇಂಜ್ ಅಲ್ಲಿ ಹ್ಯಾಪಿಯಾಗಿ ಫೀಲ್ ಆ ಒಂದು ಕಂಪ್ನಿಯಲ್ಲಿ ಈ ತರ ಒಂದು ಇನ್ಸಿಡೆಂಟ್ ನಡೆಯೋದು ನಿಜವಾಗ್ಲೂ ದುರದೃಷ್ಟ ಅಂತಾನೆ ಹೇಳ್ಬೋದು. So, ಇದು ಮಹಾರಾಷ್ಟ್ರದ ನಾಸಿಕ್ ನಲ್ಲಿ ಇದ್ದಂತ ಒಂದು ಕಂಪನಿ TCS ಕಂಪನಿ ಇದು. ಸೊ ಕಂಪನಿಯಲ್ಲಿ ಸುಮಾರು 150 ಮೆಂಬರ್ಸ್ ಕೆಲಸ ಮಾಡ್ತಾ ಇದ್ರು. ಅಲ್ಲಿದ್ದಂತ ಹುಡುಗಿರ ಏನ್ ಕೆಲಸ ಮಾಡ್ತಾ ಇದ್ರು ಆ ಹುಡುಗಿರು ಅಷ್ಟು ಜನದ ಮೇಲೆ ಕನ್ವರ್ಟ್ ಆಗೋದಕ್ಕೆ ಅಥವಾ ಮುಸ್ಲಿಮ್ಸ್ ಆಕ್ಟಿವಿಟೀಸ್ ನ ಫಾಲೋ ಮಾಡೋದಕ್ಕೆ ಮತ್ತು ಬೀಫ್ ತಿನ್ನೋದಕ್ಕೆ ಮತ್ತು ಈ ತರ ಒಂದಷ್ಟು ಆಕ್ಟಿವಿಟೀಸ್ ನ ಅವ್ರ ಮೇಲೆ ಪ್ರೆಷರ್ ಮಾಡ್ತಾ ಇದ್ರು ನಾವು ಕಣ್ಣು ಮಾಡಬೇಕು ಅಂತ ಹೇಳಿ. ಸೊ ಅದನ್ನ HR ಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ HR ಯಾವುದೇ ರೀತಿ ರೆಸ್ಪಾನ್ಸ್ ಮಾಡೋದಿಲ್ಲ. ಸೊ ಈಗ ರೀಸೆಂಟ್ ಆಗಿ ಒಂದು ಕೇಸ್ ಆಚೆ ಬರುತ್ತೆ. ಅದು ಹೇಗೆ ಬರುತ್ತೆ ಅಂದ್ರೆ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮಂಗೆ ಡೌಟ್ ಬರುತ್ತೆ. ನನ್ನ ಮಗಳು ಆಕ್ಟಿವಿಟೀಸ್ ಅಲ್ಲಿ ತುಂಬಾನೇ ಬದಲಾವಣೆ ಆಗಿದೆ, ಅವಳು ತುಂಬಾ ಮುಸ್ಲಿಮ್ಸ್ ಆಕ್ಟಿವಿಟೀಸ್ ನ ಫಾಲೋ ಮಾಡ್ತಾಳೆ, ಬಟ್ ಇದು ಹೇಗೆ ಏನು ಅಂತ ಗೊತ್ತಾಗದೆ ಅವ್ರು ಒಂದು ಕಂಪ್ಲೇಂಟ್ ಹಾಕೊಡ್ತಾರೆ. ಸೊ ಆ ಒಂದು ಕಂಪ್ಲೇಂಟ್ ಇಂದಾನೆ ಈ ಒಂದು ದೊಡ್ಡ ಎಲ್ಲ ಏನ್ ನಡೀತಿತ್ತು ಟ್ರ್ಯಾಪ್ಸ್ ಅದಷ್ಟು ಆಚೆಗೆ ಬಂದಿರೋದು. ಆ ಹುಡುಗಿ ತಂದೆ ತಾಯಿ ಕಂಪ್ಲೇಂಟ್ ಕೊಡ್ತಾರೆ, ಬಟ್ ಆ ಒಂದು ಕಂಪ್ಲೇಂಟ್ FIR ಆಗೋದಿಲ್ಲ. ಸೊ ಹಾಗಾಗಿ ಅವರು ಡೈರೆಕ್ಟ್ ಆಗಿ TCS ಮೇಲೆ ರೈಡ್ ಕೂಡ ಮಾಡೋದಕ್ಕಾಗಲ್ಲ ಮತ್ತು TCS ಮೇಲೆ ಯಾವುದೇ ರೀತಿ ಆಕ್ಷನ್ ಕೂಡ ತಗೊಳ್ಳೋದಕ್ಕಾಗಲ್ಲ. ಸೊ ಅಲ್ಲಿದ್ದಂತ ಪೊಲೀಸ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಟೀಮ್ ನ ರಚನೆ ಮಾಡ್ಕೊಂಡು TCS ಕಂಪ್ನಿಯಲ್ಲಿ ಹೋಗಿ ಕೆಲಸದವರಾಗಿ ಸೇರ್ಕೊಂಡು ಹೌಸ್ ಕೀಪಿಂಗ್ ಕೆಲಸಕ್ಕೆ ಸೇರ್ಕೊಂಡು ಅಲ್ಲಿದ್ದಂತ ಅಷ್ಟು ಜನ ಅಂದ್ರೆ ಯಾರ್ಯಾರು ಹುಡುಗಿರಿದ್ರು ಆ ಹಿಂದೂ ಹುಡುಗಿರುಗಳ ಹತ್ರ ಅವ್ರ ವಿಶ್ವಾಸನ ತಗೊಂಡು ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಿ ಪೊಲೀಸ್ ಅವರು ಅವ್ರ ಐಡೆಂಟಿಟಿನ ತೋರಿಸ್ಕೊಂಡು ನಾವು ಈ ತರ ಪೊಲೀಸ್ ಅವರು ಇಲ್ಲಿ ಒಂದು ಇನ್ವೆಸ್ಟಿಗೇಷನ್ಗೋಸ್ಕರನೇ ಬಂದಿರೋದು ಅಂತ ಹೇಳಿ ಅವ್ರ ಹತ್ರ ಎಲ್ಲ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಇನ್ನೊಂದಷ್ಟು ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಕೇಸ್ ಫೈಲ್ ಮಾಡೋ ತರ ಮಾಡ್ತಾರೆ. ಸೊ ಒಬ್ರು ಬಂದು ಆ ಕೇಸ್ನ ಫೈಲ್ ಮಾಡ್ತಾರೆ. ಸೊ ಅವ್ರನ್ನ ಟ್ರ್ಯಾಪ್ ಮಾಡ್ತಾ ಇದ್ರು, ಅವ್ರ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇದ್ರು ಮತ್ತು ಅವ್ರನ್ನ ಈ ತರ ಆಕ್ಟಿವಿಟೀಸ್ ಮೇಲೆ ಇನ್ವಾಲ್ವ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ರು. ಮತ್ತೆ ಉಪವಾಸ ಇರಿ ಅಂತ ಹೇಳ್ತಾ ಇದ್ರು ರಂಜಾನ್ ಟೈಮಲ್ಲಿ, ಮತ್ತು ಬೀಫ್ ತಿನ್ನೋದಕ್ಕೆ ಬಲವಂತ ಮಾಡ್ತಾ ಇದ್ರು. ಈ ತರ ಏನೇನು ಅವ್ರ ಮೇಲೆ ಸಮಸ್ಯೆಗಳಾಗಿತ್ತು ಅಷ್ಟನ್ನು ಕೂಡ ಅವ್ರು ಒಂದು FIR ಅಲ್ಲಿ ಹಾಕಿ ಒಂದು ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಅದೊಂದಾದ್ಮೇಲೆ ಪೊಲೀಸ್ ಅವರು ಅನೌನ್ಸ್ ಮಾಡ್ತಾರೆ. ಸೊ ಇದೇ ರೀತಿ ಯಾರ್ಯಾರಿಗೆ ತೊಂದರೆ ಆಗಿದೆ ಅಷ್ಟು ಜನರು ಬಂದು ಕಂಪ್ಲೇಂಟ್ ಕೊಡಿ, ಸೊ ಅದನ್ನು ನಾವು ಇಟ್ಕೊಂಡು ಆಕ್ಷನ್ ತಗೋತೀವಿ ಅಂತ. ಸೊ ಅದಾದ್ಮೇಲೆ ಒಂದಾದ್ಮೇಲೆ ತುಂಬಾ ಕಂಪ್ಲೇಂಟ್ಗಳು ಬರಕ್ಕೆ ಸ್ಟಾರ್ಟ್ ಆಗ್ತವೆ. ಸುಮಾರು 9 FIR ಗಳು ಫೈಲ್ ಆಗ್ತವೆ. ಅಂಡರ್ ಕವರ್ ಆಪರೇಷನ್ ಅಲ್ಲಿ ಪೊಲೀಸ್ ಅವರು ಕಲೆಕ್ಟ್ ಮಾಡಿದಂತ ಎವಿಡೆನ್ಸ್ ಗಳನ್ನ CCTV ಫುಟೇಜ್ ನ ಎತ್ಕೊಳ್ಳೋಕೆ ಅವರು ಪರ್ಮಿಷನ್ ಕೊಡ್ತಿಲ್ಲ. ಸೊ ಆ 7 ಜನನ ಅವರು ಅರೆಸ್ಟ್ ಮಾಡ್ತಾರೆ. ಅಲ್ಲಿ ಇಷ್ಟೇ ಆದ ಒಂದು ಹುಡುಗಿ ಕೂಡ ಇರ್ತಾಳೆ. ಸೊ ಈಗ ಈ ಹುಡುಗರೆಲ್ಲ ಏನೋ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ರು ಅಥವಾ ಅವ್ರಿಗೆ ಟಾರ್ಚರ್ ಕೊಡ್ತಾ ಇದ್ರು, ಟ್ರ್ಯಾಪ್ ಮಾಡ್ತಾ ಇದ್ರು ಅನ್ಕೊಳ್ಳೋಣ. ಬಟ್ ಆ ಒಂದು ಹುಡುಗಿ ಏನ್ ಮಾಡ್ತಾ ಇದ್ಲು ಅಂದ್ರೆ ಈ ಒಂದು TCS ಕಂಪ್ನಿ ಏನಿದೆ ಅದರಲ್ಲಿ ಕಂಪ್ಲೀಟ್ ಆಗಿ ಮುಸ್ಲಿಮ್ಸ್ ಹುಡುಗರನ್ನ ರೆಕ್ರೂಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ಜೊತೆಗೆ ಯಾವ ಹಿಂದೂ ಹುಡುಗಿಸಿದ್ರು ಅವ್ರನ್ನ ಆ ಟೀಮ್ಗೆ ಕಳ್ಸೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ಲು. ಅಂಡ್ HR ಆಗಿದ್ರಿಂದ ಆ HR ಹತ್ರ ಯಾವುದೇ ರೀತಿ ಕಂಪ್ಲೇಂಟ್ಸ್ ಬಂದ್ರು ಕೂಡ ಆ ಹುಡುಗಿ ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ. ಇದನ್ನ ಹೀಗೆ ಕ್ಲೋಸ್ ಮಾಡ್ಬೇಡ, ಇದು ದೊಡ್ಡ ಮ್ಯಾಟ್ರ್ ಮಾಡೋದು ಬೇಡ ಅಂತೇಳಿ ಕನ್ವಿನ್ಸ್ ಮಾಡಿ ಕಳಿಸ್ಬಿಡ್ತಾ ಇದ್ಲು. ಸೊ ಈ ತರ ಆ ಹುಡುಗಿನೂ ಹೆಲ್ಪ್ ಮಾಡ್ತಾ ಇದ್ಲು. ಈಗ ಕಂಪ್ನಿಯಲ್ಲಿ ಯಾರಿಗಾರು ತೊಂದರೆ ಆದರೆ ಅದನ್ನ ಜವಾಬ್ದಾರಿ ತಗೋಬೇಕಾಗುತ್ತೆ HR. ಬಟ್ HR ಏನು ರೆಸ್ಪಾಂಡ್ ಮಾಡದೇ ಇದ್ರೆ ಆ ಒಂದು ಸ್ಥಿತಿನ ಯೋಚನೆ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಈ ಒಂದು ಅಷ್ಟು ಜನನ ಅರೆಸ್ಟ್ ಮಾಡಿದ್ದಾರೆ. ಸೊ ಇದು ಈಗ TCS ನಲ್ಲಿ ನಡೆದಿರೋಂಥ ಒಂದು ಘಟನೆ. ಇದೇ ರೀತಿ ವಿಡಿಯೋಸ್ ಬರ್ತಾನೆ ಇದೆ. ಸೊ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.